ಕಳೆದ ವರ್ಷ ನವೆಂಬರ್ 23ರಂದು ಬೆಂಗಳೂರಿನಲ್ಲಿ ಆಂಧ್ರ ಮೂಲದ ಯುವತಿಯೊಬ್ಬಳ ಕೊಲೆ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಆಂಧ್ರದ ಅನ್ನಮಯ್ಯ ಜಿಲ್ಲೆಯ ರಾಮಸಮುದ್ರಂನ 21 ವರ್ಷದ ದೇವಿಶ್ರೀ ಅನ್ನೋ ಹುಡುಗಿ ಬೆಂಗಳೂರಿನಲ್ಲಿ ಕೊಲೆಯಾಗಿದ್ಲು. ಈಕೆಯನ್ನ ಕೊಲೆ ಮಾಡಿದವನು ಪೊಲೀಸರ ಕೈಗೆ ಸಿಕ್ಕಿ ಬೀಳದಂತೆ ಓಡಾಡಿಕೊಂಡಿದ್ದ. ಆದರೂ ಕೂಡ ಪೊಲೀಸರು ತಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಇಲ್ಲಿ ಕೊಲೆಗಾರನನ್ನ ಹಿಡಿದಿದ್ರು. ಯಾವಾಗ ಕೊಲೆಗಾರ ಪೊಲೀಸರ ಕೈಗೆ ಸಿಕ್ಕಿ ಬಿದ್ನೋ ಆಗ್ಲೇ ಈ ಕೇಸ್ ಹಿಂದೆ ಇದ್ದ ಅಸಲಿ ಎತ್ತು ಹೊರಗೆ ಬಂದಿತ್ತು. ದೇವಿಶ್ರೀ ಬೆಂಗಳೂರಿನ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ BBA ಓದ್ತಿದ್ಲು. ಈಕೆ ಕಳೆದ ವರ್ಷ ನವೆಂಬರ್ 23ರಂದು ತನ್ನ ಫ್ರೆಂಡ್ ಮಾನಸ ಎಂಬಾಕೆಯ ರೂಮ್ಗೆ ಬಂದಿದ್ಲು. ಅದೇ ಟೈಮ್ಗೆ ದೇವಿಶ್ರೀ ತಂದೆ ಮಗಳಿಗೆ ಫೋನ್ ಮಾಡಿದ್ದ. ಆಗ ದೇವಿಶ್ರೀ ನಾನು ಫ್ರೆಂಡ್ ರೂಮ್ಗೆ ಹೋಗ್ತಿರೋದಾಗಿ ಹೇಳಿದ್ಲು. ಮಾನಸ ಹಾಗೂ ದೇವಿಶ್ರೀ ಮೊದಲಿನಿಂದಲೂ ಸ್ನೇಹಿತೆಯರಾಗಿದ್ರು. ಇದು ದೇವಿಶ್ರೀ ತಂದೆಗೂ ಗೊತ್ತಿತ್ತು. ಹೀಗಾಗಿ ಆತ ಕೂಡ ಸುಮ್ಮನಾಗಿದ್ದ. ಆದ್ರೆ ಅಂದು ಸಂಜೆಯಾದ್ರೂ ಮಗಳ ಕಡೆಯಿಂದ ಯಾವುದೇ ಫೋನ್ ಬಂದಿರಲಿಲ್ಲ. ಇತ್ತ ದೇವಿಶ್ರೀ ತಂದೆ ಮಗಳಿಗೆ ಫೋನ್ ಮಾಡಿದ್ರು ಸಹ ಫೋನ್ ನ ರಿಸೀವ್ ಮಾಡ್ತಿರ್ಲಿಲ್ಲ. ಆಗ ದೇವಿಶ್ರೀ ವಾಸ ಮಾಡ್ತಿದ್ದ PGಗೆ ಫೋನ್ ಮಾಡಿ ವಿಚಾರಿಸಿದ್ರೆ ಆಕೆ ತನ್ನ ಫ್ರೆಂಡ್ ರೂಮ್ಗೆ ಹೋಗಿದ್ದಾಳೆ ಅಂತ ಹೇಳಿದ್ರು. ಕೂಡಲೇ ಮಾನಸ ನಂಬರ್ಗೆ ಕಾಲ್ ಮಾಡಿದ ದೇವಿಶ್ರೀ ತಂದೆ ಮಗಳ ಬಗ್ಗೆ ವಿಚಾರಿಸಿದ್ದ. ಆಗ ಮಾನಸ ತಾನು ಹೊರಗೆ ಬಂದಿದ್ದು ರೂಮ್ಗೆ ಹೋದ ತಕ್ಷಣ ಫೋನ್ ಮಾಡೋದಾಗಿ ಹೇಳಿದ್ಲು. ಇದರಿಂದ ದೇವಿಶ್ರೀ ತಂದೆ ತಾಯಿ ಗಾಬರಿಗೊಂಡಿದ್ರು. ಆಗ ಕೂಡಲೇ ಮಾನಸ ತನ್ನ ರೂಮ್ ಹತ್ರ ಬಂದಿದ್ಲು. ಆದ್ರೆ ಅಲ್ಲಿಗಾಗ್ಲೇ ಘೋರ ದುರಂತವೇ ನಡೆದು ಹೋಗಿತ್ತು. ಮಾನಸ ತನ್ನ ರೂಮ್ಗೆ ಗಾಬರಿಯಿಂದಲೇ ಬಂದಿದ್ಲು. ಆದ್ರೆ ರೂಮ್ ಬಾಗಿಲು ಹಾಕಿದ್ರಿಂದ ಸುಮ್ಮನಾಗಿದ್ಲು. ದೇವಿಶ್ರೀ ನನಗೆ ಹೇಳದೆ ಎಲ್ಲಿಗೂ ಹೋಗಲ್ಲ ಅಂತ ಅನ್ಕೊಂಡೆ ಅವಳ ಫೋನ್ಗೆ ಫೋನ್ ಮಾಡಿದ್ಲು. ಫೋನ್ ತನ್ನ ರೂಮ್ ನಿಂದಲೇ ರಿಂಗ್ ಆಗ್ತಿರೋ ಸೌಂಡ್ ಕೇಳಿದ ಮಾನಸ ರೂಮ್ ಕಿಟಕಿಯನ್ನ ತೆಗೆದು ನೋಡಿದ್ಲು. ಆಗ ದೇವಿಶ್ರೀ ಸತ್ತು ಬಿದ್ದಿರೋ ಹಾಗೆ ಮಾನಸ ಕಣ್ಣಿಗೆ ಗೋಚರಿಸಿತ್ತು. ದೇವಿಶ್ರೀಯನ್ನ ಆ ಸ್ಥಿತಿಯಲ್ಲಿ ನೋಡಿದ ತಕ್ಷಣ ಮಾನಸ ಗಾಬರಿಗೊಂಡಿದ್ಲು. ಕೂಡಲೇ ಅಕ್ಕಪಕ್ಕದ ಮನೆಯವರನ್ನ ಕರೆದಿದ್ಲು. ಅವರು ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು. ಇತ್ತ ದೇವಿಶ್ರೀ ತಂದೆ ತಾಯಿಗೂ ಮಾನಸ ವಿಷಯವನ್ನ ತಿಳಿಸಿದ್ಲು. ಪೊಲೀಸರು ಸ್ಥಳಕ್ಕೆ ಬಂದು ಬೀಗ ಹಾಕಿದ ಬಾಗಿಲನ್ನ ಒಡೆದು ಒಳಗೆ ನುಗ್ಗಿದಾಗ ಮಾನಸ ಅಲ್ಲಿಗಾಗ್ಲೇ ಸತ್ತು ಬಿದ್ದಿದ್ಲು. ಇದರಿಂದ ಮಾನಸ ಜೊತೆಗೆ ಎಲ್ಲರೂ ಒಂದು ಸೆಕೆಂಡ್ ಶಾಕ್ ಆಗಿದ್ರು. ಅತ್ತ ಬೆಳಗ್ಗೆ ಮಾತನಾಡಿದ ಮಗಳು ಸಂಜೆಯಾಗುವಷ್ಟರಲ್ಲಿ ಹೆಣವಾಗಿದ್ದಾಳೆ ಅಂತ ಗೊತ್ತಾಗಿ ದೇವಿಶ್ರೀ ತಂದೆ ತಾಯಿ ಕಣ್ಣೀರು ಹಾಕಿದ್ರು. ಅವರು ಕೂಡಲೇ ಬೆಂಗಳೂರಿಗೆ ಬಂದಿದ್ರು. ಆಗ್ಲೇ ಪೊಲೀಸರು ಮಾನಸನ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ಆಗ ಆಕೆ ದೇವಿಶ್ರೀ ಹಾಗೂ ಅವಳ ಲವ್ ಸ್ಟೋರಿಯನ್ನ ರಿವೀಲ್ ಮಾಡಿದ್ಲು. ಮಾನಸ PUCಯಲ್ಲಿದ್ದಾಗಲೇ ಒಬ್ಬ ಹುಡುಗನನ್ನ ಲವ್ ಮಾಡೋಕೆ ಶುರು ಮಾಡಿದ್ಲು. ಅವನ ಹೆಸರು ಪ್ರೇಮ್ವರ್ಧನ್ ಅಂತ. ಇವನು ಆಂಧ್ರದಿಂದ ಆಗಾಗ ದೇವಿಶ್ರೀಯನ್ನ ನೋಡೋಕೆ ಅಂತಾನೆ ಬೆಂಗಳೂರಿಗೆ ಬರ್ತಿದ್ದ. ಹೀಗೆ ಇವನು ಬಂದಾಗ್ಲೆಲ್ಲ ದೇವಿಶ್ರೀ ಅವನನ್ನ ಮಾನಸ ರೂಮ್ಗೆ ಕರ್ಕೊಂಡು ಹೋಗ್ತಿದ್ಲು. ದೇವಿಶ್ರೀ ತನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರಿಂದ ಅವಳು ಬಾಯ್ ಫ್ರೆಂಡ್ ನ ಕರ್ಕೊಂಡು ಬಂದ್ರು ಮಾನಸ ಏನೊಂದು ಮಾತನಾಡದೆ ಸುಮ್ಮನಿರ್ತಿದ್ಲು. ಆಗ್ಲೇ ದೇವಿಶ್ರೀ ಲವ್ ಸ್ಟೋರಿ ಕೇಳಿದ ಪೊಲೀಸರು ಪ್ರೇಮ್ವರ್ಧನ್ಗಾಗಿ ಹುಡುಕಾಡೋಕೆ ಶುರು ಮಾಡಿದ್ರು. ಆದ್ರೆ ಅಲ್ಲಿಗಾಗ್ಲೇ ಈ ಪ್ರೇಮ್ವರ್ಧನ್ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಬೆಂಗಳೂರಿನಿಂದ ಪರಾರಿಯಾಗಿದ್ದ. ಇದರಿಂದ ಪೊಲೀಸರಿಗೆ ಇವನೇ ಕೊಲೆ ಮಾಡಿರಬೇಕು ಅಂತ ಅನುಮಾನ ಶುರುವಾಗಿತ್ತು. ಪ್ರೇಮ್ವರ್ಧನ್ ಸಿಕ್ಕಿದ್ರೆ ಈ ಕೇಸ್ ಸಾಲ್ವ್ ಆಗುತ್ತೆ ಅಂತ ಪೊಲೀಸರು ಭಾವಿಸಿದ್ರು. ಆಗ್ಲೇ ಈ ಪ್ರೇಮ್ವರ್ಧನ್ ಇನ್ನೊಂದು ನಾಟಕವನ್ನ ಆಡೋಕೆ ಶುರು ಮಾಡಿದ್ದ. ಮದನಪಲ್ಲಿ ಸಮೀಪದ ಬೋಯಕೊಂಡ ಕೆರೆಯಲ್ಲಿ ಧುಮುಕಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ತನ್ನ ಕುಟುಂಬಸ್ಥರು ಹಾಗೂ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳಿದ್ದ. ಇದರಿಂದ ಇವನ ಪೋಷಕರು ಕೂಡಲೇ ಚೌಡೇಪಲ್ಲಿ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ರು. ಪೊಲೀಸರು ಕೆರೆ ಹತ್ರ ಹುಡುಕಾಡಿದ್ರು. ಏನೊಂದು ಪ್ರಯೋಜನವಾಗಿರಲಿಲ್ಲ. ಅತ್ತ ಮನೆಗೂ ಬಾರದೆ ಇದ್ದಾಗ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡುವಂತೆ ಚೌಡೇಪಲ್ಲಿ ಪೊಲೀಸರು ಪ್ರೇಮ್ವರ್ಧನ್ ಪೋಷಕರಿಗೆ ತಿಳಿಸಿದ್ರು. ಆಗ ಚೌಡೇಪಲ್ಲಿ ಪೊಲೀಸರಿಗೆ ಪ್ರೇಮ್ವರ್ಧನ್ ತನ್ನ ಪ್ರಿಯತಮೆಯಾದ ದೇವಿಶ್ರೀಯನ್ನ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಇದರಿಂದ ಪೊಲೀಸರು ಇವನ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ನ ದಾಖಲಿಸಿಕೊಳ್ಳದೆ ಇವನನ್ನ ಹುಡುಕಾಡೋಕೆ ಶುರು ಮಾಡಿದ್ರು. ಪ್ರೇಮ್ವರ್ಧನ್ಗಾಗಿ ಪೊಲೀಸರು ಹುಡುಕಾಡೋ ಟೈಮಲ್ಲೇ ಇವನ ಫೋನ್ ಸ್ವಿಚ್ ಆನ್ ಆಗಿತ್ತು. ಆಗ ಪೊಲೀಸರು ಅಲರ್ಟ್ ಆಗಿದ್ರು. ಅಲ್ಲಿಗಾಗ್ಲೇ ಪೊಲೀಸರು ನೂರಾರು CC ಕ್ಯಾಮೆರಾ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ್ರು. ಆಗ ಪ್ರೇಮ್ವರ್ಧನ್ ನವೆಂಬರ್ 23ರಂದು ಬೆಳಗ್ಗೆ ಸುಮಾರು 11 ಗಂಟೆ ಸಮಯದಲ್ಲಿ ದೇವಿಶ್ರೀನ ಕೊಲೆ ಮಾಡಿ ರೂಮ್ಗೆ ಬೀಗ ಹಾಕೊಂಡು ಪರಾರಿಯಾಗ್ತಿರೋದು ಪೊಲೀಸರ ಗಮನಕ್ಕೆ ಬಂದಿತ್ತು. ಬಳಿಕ ಪ್ರೇಮ್ವರ್ಧನ್ ಅಲ್ಲಿಂದ ಮೆಟ್ರೋ ಹತ್ತಿ ಬಸ್ ಸ್ಟ್ಯಾಂಡ್ಗೆ ಬಂದವನು ತಿರುಪತಿ ಬಸ್ ಹತ್ತಿ ಅಲ್ಲಿಂದ ಕಣ್ಮರೆಯಾಗಿದ್ದ. ಇಲ್ಲಿಂದ ಪೊಲೀಸರು ಪ್ರೇಮ್ವರ್ಧನ್
ಪ್ರೇಮ್ವರ್ಧನ್ ಫೋನ್ ನೆಟ್ವರ್ಕ್ ಮೇಲೆ ನಿಗಾ ವಹಿಸಿದ್ರು. ಆಗ ಇವನು ತಿರುಪತಿಯಲ್ಲಿ ಇರೋದಾಗಿ ಬೆಂಗಳೂರು ಪೊಲೀಸರಿಗೆ ಗೊತ್ತಾಗಿತ್ತು. ಕೂಡಲೇ ರಾಜಧಾನಿ ಪೊಲೀಸರು ತಿರುಪತಿ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿ ಸಹಾಯ ಕೇಳಿದ್ರು. ಅಷ್ಟರಲ್ಲಾಗ್ಲೇ ಈ ಪ್ರೇಮ್ವರ್ಧನ್ ತಿರುಮಲಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಗುಂಡು ಹೊಡೆಸಿಕೊಂಡಿದ್ದ. ಪೊಲೀಸರ ಕೈಗೆ ಸಿಕ್ಕಿ ಬೀಳಬಾರ್ದು ಅಂತ ತಲೆ ಮರೆಸಿಕೊಳ್ಳೋಕೆ ಪ್ರೇಮ್ವರ್ಧನ್ ಈ ರೀತಿ ಪ್ಲಾನ್ ಮಾಡಿದ್ದ. ಆದ್ರೆ ಪೊಲೀಸರು ಹೀಗೆ ಕಣ್ಣಾಮುಚ್ಚಾಲೆ ಆಟವಾಡೋ ಅದೆಷ್ಟೋ ಕ್ರಿಮಿನಲ್ಗಳನ್ನ ನೋಡಿದ್ರು. ಹೀಗಾಗಿ ತಿರುಪತಿಯಲ್ಲಿ ಗುಂಡು ಹೊಡೆಸಿಕೊಂಡು ಓಡಾಡ್ತಿದ್ದ ಪ್ರೇಮ್ವರ್ಧನ್ನ ಅರೆಸ್ಟ್ ಮಾಡಿದ್ರು. ಇವನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಶುರು ಮಾಡಿದ್ರು. ದೇವಿಶ್ರೀಯನ್ನ ಯಾಕೆ ಕೊಲೆ ಮಾಡಿದೆ, ನಿಮ್ಮಿಬ್ಬರ ನಡುವೆ ಏನು ನಡೀತು ಅಂತ ಪೊಲೀಸರು ಪ್ರಶ್ನಿಸಿದ್ರು. ಆಗ ಪ್ರೇಮ್ವರ್ಧನ್ ನಿಜವನ್ನ ಬಾಯಿ ಬಿಟ್ಟಿದ್ದ. ದೇವಿಶ್ರೀ ನನ್ನ ಬಿಟ್ಟು ಇನ್ನೊಬ್ಬ ಹುಡುಗನ ಜೊತೆ ಕ್ಲೋಸ್ ಆಗಿದ್ಲು. ಇದು ನನಗೆ ಇಷ್ಟವಿರಲಿಲ್ಲ. ಇದೇ ವಿಚಾರಕ್ಕೆ ನಮ್ಮಿಬ್ಬರ ನಡುವೆ ಆಗಾಗ ವಾಗ್ವಾದ ಹಾಗೂ ಜಗಳ ನಡೆಯುತ್ತಲೇ ಇತ್ತು. ಮೊನ್ನೆ ಬೆಂಗಳೂರಿಗೆ ಬಂದಾಗ ಇದೇ ವಿಚಾರಕ್ಕೆ ನಮ್ಮಿಬ್ಬರ ನಡುವೆ ಜಗಳ ಶುರುವಾಗಿತ್ತು. ಆಗ ನಾನು ಕೋಪದಿಂದ ದೇವಿಶ್ರೀ ಮುಖದ ಮೇಲೆ ದಿಂಬಿನಿಂದ ಅದುಮಿ ಅವಳನ್ನ ಕೊಲೆ ಮಾಡಿದೆ ಅಂತ ಪ್ರೇಮ್ವರ್ಧನ್ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ದೇವಿಶ್ರೀ ನನ್ನ ಜೊತೆ ಲವ್ವಲ್ಲಿ ಇದ್ಕೊಂಡೆ ಇನ್ನೊಬ್ಬ ಯುವಕನ ಜೊತೆಗೂ ಕ್ಲೋಸ್ ಆಗಿದ್ಲು. ಇದರಿಂದ ನನಗೆ ಸಹಿಸಿಕೊಳ್ಳೋಕೆ ಆಗದೆ ದೇವಿಶ್ರೀಯನ್ನ ನಾನೇ ಕೊಲೆ ಮಾಡಿದೆ ಅಂತ ಪ್ರೇಮ್ವರ್ಧನ್ ತಪ್ಪೊಪ್ಪಿಕೊಂಡಿದ್ದ. ಆದ್ರೆ ಇಲ್ಲಿ ದೇವಿಶ್ರೀ ತಂದೆ ತಾಯಿ ಮಗಳ ಸಾವಿನ ಮೇಲೆ ನಮಗೆ ಅನುಮಾನವಿದ್ದು ತನಿಖೆಯನ್ನ ಇನ್ನಷ್ಟು ಆಳವಾಗಿ ಮಾಡುವಂತೆ ಪೊಲೀಸರಿಗೆ ಮನವಿ ಮಾಡಿಕೊಂಡ್ರು. ಕೊನೆಗೆ ಓದೋಕೆ ಅಂತ ಮಗಳನ್ನ ಕಳಿಸಿದವರು ಅವಳ ಹೆಣವನ್ನ ವಾಪಸ್ ತಗೊಂಡು ಹೋದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.